ನಮಸ್ತೆ ಎಲ್ಲರಿಗೂ. ಇಲ್ಲಿ 2 ಡೆಕ್ ಇದೆ. ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ಸೊ ನಿಮ್ಗೆ ಗುರುಗಳ ಆಶೀರ್ವಾದ ಏನಿದೆ ಅಂತ ನೋಡೋಣ. ಇದು ಮೊದಲನೇದು, ಇದು ಎರಡನೇದು. ಟೇಕ್ ಯುವರ್ ಓನ್ ಟೈಮ್. ಬೇಕು ಅಂದ್ರೆ ಎರಡನ್ನು ಕೂಡ ನೋಡಿ. ಇದು ಗುರುಗಳ ಸಂದೇಶ ಇದೆ. ಸೊ ಇಷ್ಟ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ನಿಮ್ ಇಷ್ಟ. ಪ್ರೊಟೆಕ್ಷನ್ ಇದೆ ನಿಮ್ಗೆ, ನಿಮ್ ಫ್ಯಾಮಿಲಿಗೆ, ನಿಮ್ಮ ಪ್ರೀತಿ ಪಾತ್ರರು ಎಲ್ಲರೂ ಕೂಡ ಅಂಡರ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಾರೆ. ಗುರುಗಳ ಅಭಯ ಹಸ್ತ ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಮೇಲೆ, ನಿಮ್ಮ ಮಕ್ಕಳು, ಮಡದಿ ಅಥವಾ ಹಸ್ಬೆಂಡ್ ಎಲ್ಲರ ಮೇಲೂ ಇದೆ. ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ, ಭಕ್ತಿ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಸೊ ಒಂದಲ್ಲ ಒಂದು ರೀತಿಲಿ ಗುರುಗಳು ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ತಾನೆ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನೆಗೆಟಿವಿಟಿ ಇದೆ ಅನ್ನುವಂಥದ್ದು ಇದೆ. ರಕ್ಷೆ ಕೂಡ ಇದೆ, ಹಾಗೆ ನೆಗೆಟಿವಿಟಿ ಕೂಡ ಇದೆ. ರಕ್ಷೆ ಮತ್ತೆ ನೆಗೆಟಿವಿಟಿ ಮಧ್ಯೆ ನಿಮ್ಮ ಒಂದು ಪ್ರಾರ್ಥನೆಗೆ ತುಂಬಾ ಹೆಚ್ಚಿನ ಪವರ್ ಇದೆ. ಸೊ ಹಾಗಾಗಿ ನಿಮ್ಮ ಗುರುಗಳು ನಿರ್ಧಾರ ಮಾಡೋವರೆಗೂ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಅಂತ್ಯ ಬರೋದಿಲ್ಲ ಅಂತ ಇದೆ. ಇಲ್ಲಿ ರೆಸ್ಟ್ ಇನ್ ಪೀಸ್ ಹೇಳ್ತಾ ಇದೆ, ಡೆತ್ ಎನರ್ಜಿ ಇದೆ. ಬಟ್ ಇಲ್ಲಿ ಹೇಳ್ತಿದ್ದಾರೆ ಡೆತ್ ಇಸ್ ಇನ್ವೈಟಬಲ್, ಓನ್ಲಿ ಗುರು ಕ್ಯಾನ್ ಆಲ್ಟರ್ ಯುವರ್ ಡೆಸ್ಟಿನಿ ಇಫ್ ಹಿ ವಿಶಸ್. ಗುರುವಿನ ಅನುಗ್ರಹ ಇರೋವರೆಗೂ ಎಂಥ ಸಮಸ್ಯೆ ಆಗ್ಲಿ, ಎಂಥ ಸಾವಾಗ್ಲಿ ನಿಮ್ಮವರೆಗೂ ಬರೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಪಾಸಿಟಿವ್ ಆಗಿ ಇರಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಹಂಬಲ್ ಆಗಿ ಇರಿ ಅನ್ನುವಂಥದ್ದು ಇದೆ. ಭಕ್ತಿ ಮಾರ್ಗದಲ್ಲಿ ಹೆಚ್ಚು ಶಕ್ತಿ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಗುರುಗಳ ಆದೇಶದ ಪ್ರಕಾರ ನಡೀರಿ ಅನ್ನುವಂಥದ್ದು ಕೂಡ ಇದೆ. ಗುರುಗಳು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಮುಂದುವರೆದ್ರೆ ನಿಮ್ಗೆ, ನಿಮ್ಮ ಕುಟುಂಬಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಮೆಡಿಟೇಷನ್ ಮಾಡಿ, ಹೋಲ್ ಫ್ಯಾಮಿಲಿ ಕುತ್ಕೊಂಡು ಮೆಡಿಟೇಷನ್ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಾನು ಅನ್ನುವಂಥ ಅಹಂಕಾರನ ದೂರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮೊಳಗಿನ ಇರುವಂತ ಗುರುವಿನ ದರ್ಶನನ ನೀವು ಮಾಡಿ ಅನ್ನುವಂಥದ್ದು ಇದೆ. ಗಾಡ್ ಈಸ್ ವಿತ್ ಇನ್ ಯು, ಇನ್ ಯುವರ್ ಹಾರ್ಟ್ ಅಂಡ್ ಮೈಂಡ್. ಓಕೆ, ಸೊ ಎಸ್, ದ ಡಿವೈನ್ ಲೈವ್ಸ್ ಇನ್ ಎವ್ರಿ ಒನ್ ಅಂಡ್ ಎವ್ರಿಥಿಂಗ್, ಟ್ರೀಟ್ ಆಲ್ ವಿತ್ ರೆಸ್ಪೆಕ್ಟ್ ಅಂತ ಇದೆ. ಸೊ ಎಲ್ರಿಗೂ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದ್ವೇಷ ನಿಮ್ಮನ್ನ ಹಾಳು ಮಾಡದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಯುವರ್ ಹೆಲ್ತ್ ವಿಲ್ ಇಂಪ್ರೂವ್ ಅನ್ನುವಂಥದ್ದು ಇದೆ. ಡೂ ಎ ಡೈಲಿ ಜಪ ಆಫ್ ಬಾಬಾಸ್ ನೇಮ್. ಗುರುಗಳ ನಾಮ ಜಪನ ದಿನಾಗ್ಲೂ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಇರ್ಬೋದು, ಗುರುಭ್ಯೋ ನಮಃ ಇರ್ಬೋದು, ಅಥವಾ ನಿಮ್ಮ ಇಷ್ಟದ ಮಂತ್ರ ಜಪ ಇರ್ಬೋದು, ಸಾಯಿರಾಮ್ ಇರ್ಬೋದು, ಅಥವಾ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ದತ್ತಾತ್ರೇಯರು ಇರ್ಬೋದು, ಅಥವಾ ನಿಮ್ಮ ಇಚ್ಛೆಯ ಗುರುವಿನ ಮಂತ್ರ ಇರಬಹುದು, ಓಂ ಕ್ಲೀಂ ಕೃಷ್ಣಾಯ ನಮಃ ಇರ್ಬೋದು. ವಾಟ್ ಎವರ್ ಮಂತ್ರ ನಿಮ್ಗೆ ಬೇಕು ಅಂತ ಅನ್ಸುತ್ತೆ ಆ ಮಂತ್ರನ ಜಪ ಮಾಡಿ ಅನ್ನುವಂಥದ್ದು ಇದೆ. ಬಟ್ ಆ ಜಪ ಮಾಡಕ್ಕಿಂತ ಮುಂಚೆ ಒಮ್ಮೆ ನಿಮ್ಮ ಗುರುಗಳಿಂದ ಆ ಮಂತ್ರನ ಕಲ್ತ್ಕೊಂಡು ಮಾಡಿದ್ರೆ ಇನ್ನ ಹೆಚ್ಚಿನ ಒಂದು ಅನುಕೂಲ ಆಗುತ್ತೆ. ಯಾರಿಗೆ ಅದನ್ನ ಮಾಡೋದಕ್ಕೆ ಬರೋದೇ ಇಲ್ವೋ ಒಂದಷ್ಟು ಜನ ನಿಮ್ಮ ಕುಲದೇವರ ಹೆಸರನ್ನ ಗುರುವಾಗಿ ಸ್ವೀಕಾರ ಮಾಡಿ. ಎಲ್ಲರಿಗೂ ಸುಲಭವಾಗಿ ಸಿಗುವಂತ ಗುರು ಗಣೇಶ ಇದ್ದಾರೆ. ಸೊ ಗಣೇಶನ ಅನುಗ್ರಹನ ಪಡ್ಕೊಂಡ್ರು ಕೂಡ ನಿಮ್ಗೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯುವರ್ ಹೆಲ್ತ್ ವಿಲ್ ಬಿ ಇಂಪ್ರೂವ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಆರೋಗ್ಯ ಹುಷಾರಾಗತ್ತೆ, ದಿನಾಗ್ಲೂ ಜಪ ಮಾಡಿ ಅನ್ನುವಂಥದ್ದು ಇದೆ. ಈವನ್ ಅದು ಮಾರಣಾಂತಿಕವಾಗಿ ಕೂಡ ಇದ್ರೂ ಕೂಡ ಈಗ ಅದು ವಾಸಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಷ್ಟೇ ಕಠೋರವಾಗಿದ್ರು, ಆಪರೇಷನ್ ಹೇಳಿದ್ರು, ಅಥವಾ ಬೇರೆ ಏನೇ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಹೇಳಿದ್ರು ಕೂಡ ಅದೆಲ್ಲವೂ ಕೂಡ ವಾಸಿ ಆಗುತ್ತೆ. ಇದನ್ನ ನಂಬಿಕೆ ಇಟ್ಟು ನೀವು ಮಾಡಿ. ದಿನಾಗ್ಲೂ ಗುರುಗಳ ವಿಭೂತಿನ ತಗೊಂಬಂದು ಆ ನೋವಿರುವಂತ ಜಾಗಕ್ಕೆ ಅಥವಾ ಏನು ಸಮಸ್ಯೆ ಇರುವಂತ ಜಾಗಕ್ಕೆ ಹಚ್ಚಿ ನಿಮ್ಮ ಹಣೆಗೆ ಪ್ರಸಾದವಾಗಿ ಕೂಡ ಸ್ವೀಕಾರ ಮಾಡಿ. ಇದರಿಂದ ನಿಮ್ಮ ಗುರುಗಳ ಆಶೀರ್ವಾದ ಮತ್ತೆ ಮಿರಾಕಲ್ ಆಗ್ಲಿಕ್ಕೆ ಯಾವ ಸೆಕೆಂಡ್ ಬೇಕಾಗಿಲ್ಲ, ಮೈಕ್ರೋ ಸೆಕೆಂಡ್ ಅಲ್ಲಿ ಆಗ್ಬಿಡುತ್ತೆ. ಸೊ ಇದು ಕಲಿಯುಗ ಇದೆ. ಸೊ ಹಾಗಾಗಿ ಆರೋಗ್ಯದಲ್ಲಿ ಚೇತರಿಕೆ ಬಂದೇ ಬರುತ್ತೆ. ಸೊ ಯಾರೇ ನಿಮ್ಮನ್ನ ಸಾವಿನ ದವಡೆ ತಳ್ಳಿದ್ರು ಕೂಡ ಅವರಿಗೆ ಅದರ ರುಚಿ ತೋರಿಸ್ದಿರ ಬಿಡೋದಿಲ್ಲ ಗುರುಗಳು ಅನ್ನುವಂಥದ್ದು ಕೂಡ ಇದೆ. ಸೊ ಹೊಸ ಸಾಲನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹಳೆ ಕರ್ಮಗಳನ್ನ ಫಸ್ಟ್ ಮುಗಿಸ್ಕೊಳ್ಳಿ, ಹೊಸ ಕರ್ಮನ ಮಾಡಬೇಡಿ, ಇನ್ನ ಹೆಚ್ಚಿನ ಕರ್ಮಕ್ಕೆ ಒಳಗಾಗಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಲ ಶೂಲ ಇದ್ದಂಗೆ, ಸೊ ಸಾಲನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸಾಲ ಮಾಡಕ್ಕೆ ಹೋಗ್ಬೇಡಿ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಹಾಗೆ ಇನ್ನು ಡಿವೈನಿಗೆ ಒಂದು
ಸರೆಂಡರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅಗೇನ್ ಕಾರ್ಮಿಕ್ ಕನೆಕ್ಷನ್ ತೋರಿಸ್ತಾ ಇದೆ ಇಲ್ಲಿ. ಒಂದಷ್ಟು ಕರ್ಮ ಬಂಧಗಳು, ಪಾಸ್ಟ್ ಲೈಫ್ ಎನರ್ಜಿ ಇರ್ಬೋದು, ಕರೆಂಟ್ ಲೈಫ್ ಎನರ್ಜಿ ನಿಮ್ದು ಏನ್ ಟ್ರಿಗರ್ ಮಾಡ್ತಿದೆ, ಎಲ್ಲ ಶತ್ರುಗಳು ಏನ್ ಒಗ್ಗಟ್ಟಾಗಿ ತೊಂದ್ರೆನ ಮಾಡ್ತಿದ್ದಾರೆ, ಇದೆಲ್ಲವೂ ಕೂಡ ನಿಮ್ಗೆ ಪಾಸ್ಟ್ ಲೈಫ್ ಎನರ್ಜಿ ಇದೆ. ಬಟ್ ಗುರುಗಳಿಗೂ ಕೂಡ ನಿಮ್ಮ ಜೊತೆ ಒಂದು ಕಾರ್ಮಿಕ್ ಕನೆಕ್ಷನ್ ಇದೆ. ಸೊ ಬಾಬಾ ಹ್ಯಾಸ್ ಎ ಕಾರ್ಮಿಕ್ ಕನೆಕ್ಷನ್ ವಿತ್ ಹಿಸ್ ಡಿವೋಟೀಸ್. ಎವ್ರಿ ಒನ್ ಯು ಮೀಟ್ ಇನ್ ಹಿಸ್ ಲೈಫ್ ಹ್ಯಾಸ್ ಕಾರ್ಮಿಕ್ ಕನೆಕ್ಷನ್ ವಿತ್ ಯು. ಸೊ ನೀವು ಈ ಜನ್ಮದಲ್ಲಿ ಯಾರ್ಯಾರನ್ನು ಭೇಟಿ ಮಾಡಿದಿರೋ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಮಿಕ್ ಕನೆಕ್ಷನ್ ಆಗಿದ್ದಾರೆ. ಸೊ ಗುರುಗಳಿಗೂ ಕೂಡ ನಿಮ್ಮ ಕಾರ್ಮಿಕ್ ಕನೆಕ್ಷನ್ ಇದೆ. ಸೊ ಹಾಗಾಗಿ ಗುರುಗಳು ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿ ಕೊಡ್ತಾರೆ ನಾನು ಅನ್ನುವಂತ ಅಹಂಕಾರ ಅಷ್ಟೇ ನಿಮ್ಮ ಜೀವನದ ಪಯಣದ ಹಾದಿನ ಅಡ್ಡ ಮಾಡಿಸ್ತಾ ಇರೋದು. ಸೊ ಅದರಿಂದ ಹೊರಗೆ ಬಂದ್ರೆ ಇನ್ನ ಬೆಟರ್ ಪಾತ್ ನಿಮ್ಗೆ ಕಾಣಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾವ ರೀತಿಲಿ ಬೇಕಾದ್ರೂ ನಿಮ್ಮ ಗುರುಗಳನ್ನ ಮುಗಿರಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಶತ್ರು ಚಕ್ರವ್ಯೂಹನ ರಚಿಸ್ಕೊಂಡು ಅದರಿಂದ ನೀವು ಹೊರಗ್ ಬರಕ್ ಸಾಧ್ಯನೇ ಇಲ್ಲ ಅನ್ನುವಂಥದ್ದು ಏನು ಮಾಡಿದ್ದಾರೆ. ಇರ್ಲಿ, ಅವರ ಕರ್ಮದ ಬುತ್ತಿನೂ ಕೂಡ ಅವರು ಜಾಸ್ತಿ ಮಾಡ್ಕೊಬೇಕಲ್ವಾ, ಅದಕ್ಕೆ ಮಾಡ್ಕೊಂಡಿದ್ದಾರೆ. ಆ ಕರ್ಮದ ಬುತ್ತಿ ಅವರು ಎಷ್ಟು ಜಾಸ್ತಿ ಮಾಡ್ಕೊಳ್ತಾರೋ, ನಿಮ್ಮೇಲೆ ಎಷ್ಟು ಅವ್ರ ವಿರುದ್ಧವಾಗಿ ನಿಲ್ತಾರೋ ಅಷ್ಟು ಅವರ ಬೇಗ ಪಾಪದ ಕೂಡ ತುಂಬ್ತಾ ಬರುತ್ತೆ. ಚಿಂತೆ ಮಾಡುವಂತ ಅಗತ್ಯ ಇಲ್ಲ, ಎಲ್ಲರಿಗೂ ರಕ್ಷೆ ಇದೆ. ಸೊ ಗುರುಭ್ಯೋ ನಮಃ ಅಂತ ಹೇಳ್ಕೊಳ್ಳಿ, ಅಥವಾ ನಿಮ್ಮ ಕುಲದೇವರಿಗೆ ದಿನಾಗ್ಲೂ ದೀಪ ಪೂಜೆ ನಾಮ ಜಪನ ಮಾಡಿ ಅನ್ನುವಂಥದ್ದು. ಓಂ ಮೆಡಿಟೇಷನ್ ಮಾಡಿ ಅಂತ ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಈಕ್ವಾಲಿಟಿ, ಟ್ರೀಟ್ ಆಲ್ ಪೀಪಲ್ ಈಕ್ವಲಿ ಅನ್ನುವಂಥದ್ದು ಇದೆ. ಬಾಬಾ ಪವರ್ ಆಸ್ ಟ್ರಮೆಂಡಸ್ ಡಿಸ್ಟೆನ್ಸ್ ಅಂಡ್ ಬೌಂಡ್ರೀಸ್, ಹಿ ಈಸ್ ಆಲ್ವೇಸ್ ದೇರ್ ಫಾರ್ ಯು ಅಂತ ಹೇಳ್ತಿದ್ದಾರೆ. ಸೊ ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ. ಅವರಿಗೆ ನೀವು ಈ ಊರಲ್ಲಿದ್ದೀರಾ, ಆ ಊರಲ್ಲಿದ್ದೀರಾ, ದೇವಸ್ಥಾನದಿಂದ ದೂರ ಇದ್ದೀರಾ, ಮಠದಿಂದ ದೂರ ಇದ್ದೀರಾ, ಅಥವಾ ಬೇರೆ ದೇಶದಲ್ಲಿ ಇದ್ದೀರಾ, ಇದೆಲ್ಲ ಮ್ಯಾಟ್ರೇ ಆಗೋದಿಲ್ಲ. ಅವರು ಎಲ್ಲೇ ಇದ್ರು ಕೂಡ ನಿಮ್ಮ ರಕ್ಷಣೆಗೆ ಯಾವಾಗ್ಲೂ ಧಾವಿಸ್ತಾರೆ. ನಿಮ್ ಜೊತೆ ಅವ್ರು ಯಾವಾಗ್ಲೂ ಇರ್ತಾರೆ. ಅವರು ನಿಮ್ಗೆ ಹೇಳ್ತಾ ಇರೋದಿಷ್ಟೇ, ಯಾವ ಭೇದ ಭಾವನೂ ಮಾಡ್ಬೇಡ, ನಿನ್ಗೆ ನಾನು ಪವರ್ಫುಲ್ ಆಗಿ ಇರುವಂತ ಒಂದಷ್ಟು ಭಕ್ತಿಲಿ ನೀನಿರು, ಪವರ್ಫುಲ್ ಆಗಿ ನಾನ್ ನಿನ್ಗೆ ಒಂದಷ್ಟು ಶಕ್ತಿನ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಎಲ್ಲ ಸಮಸ್ಯೆ ನಾನು ಬಗೆಹರಿಸ್ತೀನಿ ಅಂತ ಮುಗುಳ್ನಗ್ತಾ ಇದ್ದಾರೆ. ಎರಡನೇದು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ? ನಂಬಿಕೆ ಭರವಸೆ ಅನ್ನೋದು ತುಂಬಾ ಮುಖ್ಯ. ಸೊ ನಂಬಿಕೆಯಿಂದ ಭರವಸೆಯಿಂದ ಇರಿ, ಅದಷ್ಟೇ ಕೇಳೋದು, ಶ್ರದ್ಧಾ ಭಕ್ತಿ ಅಷ್ಟೇ ಬೇಕಾಗಿರೋದು ನಂಗೆ ಅಂತ ಗುರುಗಳು ಹೇಳ್ತಿದ್ದಾರೆ. ನಿಮ್ಮ ಪ್ರಾರ್ಥನೆಗಳೆಲ್ಲ ಕೇಳಿಸ್ಕೊಂಡಿದ್ದಾರೆ, ಜೊತೆಗೆ ನಿಮ್ಮ ಪ್ರಾರ್ಥನೆಗೆ ತಕ್ಕ ಫಲ ಕೂಡ ಕೊಡ್ತಾರೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ದ ಸ್ಪಿರಿಚುವಲ್ ಟೀಚರ್ ಅನ್ನುವಂಥದ್ದು ಇದೆ. ಸೊ ಬಾಬಾ ಗಿವ್ ಹಿಸ್ ಡಿವೋಟೀಸ್ ವಾಟ್ ದೇ ವಾಂಟ್ ಟು ಇನ್ ಹೋಪ್ ದಟ್ ದೇ ವಿಲ್ ಬಿ ಬಿಗಿನ್ ಟು ವಾಂಟ್ ಟು ವಾಟ್ ಹಿ ವಾಂಟ್ ಟು ಗಿವ್ ದೆಮ್. ಗುರುಗಳ ಮುಂದೆ ಶರಣಾಗಬೇಕು. ಶರಣಾಗತಿಗೆ ಬಂದ ಮೇಲೆ ಅಷ್ಟೇ ನಿಮ್ಗೆ ನೀವೇನ್ ಅನ್ಕೊಂಡಿದ್ದೀರೋ ಅದಾಗುವಂಥದ್ದು, ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅದಾಗುವಂಥದ್ದು. ಶರಣಾಗತಿ ಆಗ್ಲಿಲ್ಲ ನೀವು ನಿಮ್ ಗುರುಗಳ ಮುಂದೆ ಅಂದ್ರೆ ನೀವು ಅನ್ಕೊಂಡಿದ್ದೇನು ಆಗೋದಿಲ್ಲ. ಯು ವಿಲ್ ಬಿ ಪನಿಷ್ಡ್. ಗುರುಗಳಿಂದ ಅಲ್ಲ, ಬೇರೆಯವರಿಂದ ನಿಮ್ಗೆ ಶಿಕ್ಷೆ ಆಗತ್ತೆ. ಯಾಕೆ ಆಗತ್ತೆ ಅಂದ್ರೆ ಅವ್ರು ನಿಮ್ಮನ್ನ ಕಾಡ್ತಿರೋದೇ ಅದಕ್ಕೆ. ನೀವು ಗುರುಗಳಿಗೆ ಶರಣಾಗಿದ್ದೆ ಆದ್ರೆ ಗುರುಗಳ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ನಂಬಿಕೆ ಭರವಸೆನ ಇಟ್ಕೊಳ್ಳಿ. ಗುರುಗಳು ನಿಮ್ಗೆ ಏನ್ ಬೇಕೋ ಅದ್ ಕೊಡ್ತಾರೆ, ನೀವೇನ್ ಕೇಳ್ತೀರೋ ಅದ್ ಕೊಡ್ತಾರೆ. ಆದ್ರೆ ನೀವು ಕೇಳಿದೆಲ್ಲ ಅವ್ರು ಕೊಡೋದಿಲ್ಲ. ನಿಮ್ಮ ಜೀವನಕ್ಕೆ ಯಾವ್ದು ಒಳ್ಳೇದೋ ಅದನ್ನ ಮಾತ್ರ ಅವರು ಕೊಡ್ತಾರೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ನಮಸ್ತೆ. ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ? ಬನ್ನಿ ನೋಡೋಣ. ಫೈನಾನ್ಷಿಯಲ್ ವಿಚಾರಕ್ಕೆ ತುಂಬ ತಲೆ ಕೆಡ್ಸ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ತುಂಬ ಓವರ್ ಅಟ್ಯಾಚ್ಮೆಂಟ್ ಆಗಿಬಿಟ್ಟಿದ್ದೀರಾ ಯಾವುದೋ ವಿಚಾರದಲ್ಲಿ ಅಂತ ಅನಿಸುತ್ತೆ. ಸೊ ಗುರುಗಳೇ ಇಲ್ಲ ಅನ್ನುವಂಥ ವಿಚಾರಕ್ಕೆ ತಲೆಯಲ್ಲಿ ಬಂದಿದೆ. ಸೊ ಸದ್ಯಕ್ಕೆ ನೀವು ಗುರುಗಳಿಗೆ ಕೆಲವರು ಸರೆಂಡರ್ ಮಾಡಿದ್ದೀರಾ ನಿಮ್ಮ ಫೈನಾನ್ಷಿಯಲ್ ಸಿಚುವೇಶನ್ನ ಅಂತ ಅನ್ನಿಸ್ತಾ ಇದೆ. ಎಸ್, ಡಿವೈನ್ ಟೈಮಿಂಗ್, ನಂಬಿಕೆ ಅನ್ನೋದು ತುಂಬ ಮುಖ್ಯ. ಡಿವೈನ್ ಟೈಮಿಂಗ್ ಬರಬೇಕು, ಅಲ್ಲಿವರೆಗೂ ಬ್ಯಾಲೆನ್ಸ್ ಮಾಡಿ ಎನರ್ಜಿನ ಅನ್ನುವಂಥದ್ದು ಇದೆ. ವೆರಿ ಹೆವಿ ಎನರ್ಜಿ ಇದೆ.
Sai Ram, Sai Shyam, tu hi mata, tu hi pita hai, tu hi mata, tu hi pita hai. Sai Ram, Sai Shyam. ಆ, ಗುರುಗಳು ಒಂದು ಲೈನಲ್ಲಿ ಇಲ್ಲಿ ಇಷ್ಟು ಕಾರ್ಡು ಒಂದೇ ಆನ್ಸರ್, ಒಂದು ಸ್ಟೋರಿ ತರ ಇಟ್ಟಿದ್ದಾರೆ. ಸಾಕಷ್ಟು ಪೇಯ್ನನ್ನ ಫೇಸ್ ಮಾಡ್ತಿದ್ದೀರಾ, ನಿಮ್ಮ ಕೈಲಿ ಆಗ್ತಿಲ್ಲ ಆ ನೋವನ್ನ ತಡಿಲಿಕ್ಕೆ. ಅದು ಫಿಸಿಕಲ್ ಸಿಚುವೇಶನ್ ಇರಬಹುದು, ಮೆಂಟಲ್ ಸಿಚುವೇಶನ್ ಇರಬಹುದು, ಅಥವಾ ಯಾವುದೋ ಒಂದು ಬ್ಲಾಕಿಂಗ್ ಎನರ್ಜಿ ಇರಬಹುದು. ತುಂಬಾ ಧೈರ್ಯವಾಗಿ ಎದುರಿಸ್ತಿದ್ದೀರಾ, ಇಲ್ಲ ಅಂತಿಲ್ಲ. ಆದ್ರೆ ಎಲ್ಲೋ ಕುಸಿದು ಬೀಳ್ತಾ ಇದ್ದೀರಾ, ಆಗ್ತಾ ಇಲ್ಲ ನನ್ನ ಕೈಲಿ ಅಂತ. ಬಟ್ ನಥಿಂಗ್ ಟು ವರಿ, ಡಿಸ್ಟರ್ಬ್ ಆಗಬೇಡಿ. ನಿಮ್ಮೆಲ್ಲ ಪ್ರಶ್ನೆಗೂ ಉತ್ತರ ಬರುತ್ತೆ. ನಿಮ್ಮದು ಅಂತ ಏನಿದೆ ಅದು ನಿಮ್ಗೆ ಬಂದು ಸೇರುತ್ತೆ. ಬಟ್ ಅದಕ್ಕೆ ಡಿವೈನ್ ಟೈಮಿಂಗ್, ತನ್ನದೇ ಆದ ಸಮಯ ಬೇಕು ಅನ್ನುವಂಥದ್ದು ಇದೆ. ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ಆದರೆ ನೀವು ನಂಬಿರೋದೆಲ್ಲ ಸರಿನಾ ಸುಳ್ಳ, ಇದ್ರ ಬಗ್ಗೆ ಗಮನನ ಕೊಡಿ. ನಂಬಿಕೆಯೇನೆ ಜೀವನಕ್ಕೆ ಆಧಾರ. ನಂಬಿಕೆ ಇಲ್ಲ ಅಂದ್ರೆ ಇಷ್ಟು ದೊಡ್ಡ ವ್ಯವಹಾರಗಳು ಕೂಡ ಪ್ರಪಂಚದಲ್ಲಿ ನಡೆಯೋದಿಲ್ಲ. ಯಾರ ಮೇಲೂ ಕೂಡ ನಂಬಿಕೆ ಇಡೋದಿಲ್ಲ. ಸೊ ಇಡೀ ವಿಶ್ವ ನಿಂತಿರೋದೇ ಒಂದು ನಂಬಿಕೆ ಮೇಲೆ, ಆಯ್ತಾ? ಸೊ ಹಾಗೇನೆ ನಮ್ಮ ದೇಹ ಉಸಿರಾಡುತ್ತೆ ಅನ್ನೋ ನಂಬಿಕೆಯಲ್ಲಿ ನಮ್ಮ ದೇಹ ಇರುತ್ತೆ, ನಮ್ಮ ದೇಹ ಬದುಕಿರುತ್ತೆ ಅನ್ನೋ ನಂಬಿಕೆಯಲ್ಲಿ ದೇಹ ಉಸಿರಾಟ ನಡೀತಾ ಇರುತ್ತೆ. ಸೊ ಎಲ್ಲ ಕಡೆ ಬ್ಲಡ್ ಪಂಪ್ ಆಗತ್ತೆ ಅಂತ ಹಾರ್ಟ್ ನಂಬಿಕೆಯಿಂದ ಪಂಪ್ ಮಾಡ್ತಾ ಇರುತ್ತೆ. ಸೊ ಎಲ್ಲ ಒಂದ್ ರೀತಿ ಹಾಗೇನೆ ದೈವ ಕೂಡ ಕಾಪಾಡುತ್ತೆ ಅನ್ನೋದು ನಂಬಿಕೆ. ಆ ನಂಬಿಕೆ ನಿಜ ಆಗುತ್ತೆ, ಕಾಪಾಡ್ತಾರೆ. ಇಲ್ಲಿ ಏನೋ ಒಂದು ದೊಡ್ಡ ವಿಚಾರ ಇದೆ, ಅದನ್ನ ನೀವು ನಂಬ್ಕೊಂಡಿದ್ದೀರಾ, ಅದು ಸತ್ಯ ಅಲ್ಲ ಸುಳ್ಳು ಅಂತ ಇದೆ. ಅದು ನಿಮ್ಮ ಸಿಚುವೇಶನಿಗೆ, ನಿಮ್ಮ ಮನಸ್ಥಿತಿ, ಪರಿಸ್ಥಿತಿ, ಮನಸ್ಥಿತಿ ಅಥವಾ ವಸ್ತುಸ್ಥಿತಿ ಯಾವ ವಿಚಾರಗಳಲ್ಲಿ ಇದೆ ಅಲ್ಲಿ ನೀವು ನೋಡ್ಕೊಳ್ಳಿ. ಅಲ್ಲಿ ಬದಲಾವಣೆಗಳು ಬೇಕು, ಅಥವಾ ನೀವು ಅನ್ಕೊಂಡಿರೋದು ಪೂರ್ತಿ ಸುಳ್ಳು ಅಂತ ಅನ್ಸಿದ್ರೆ ಆ ಸುಳ್ಳು ಯಾವುದು ಅಂತ ಕಂಡುಹಿಡ್ಕೊಳ್ಳಿ. ಆ ಸುಳ್ಳು ಮತ್ತು ಸತ್ಯಗಳ ಸತ್ಯತೆಯನ್ನ ನೋಡ್ಕೊಂಡು ಒಂದು ಪ್ರಾಕ್ಟಿಕಲ್ ಆಗಿ ಯೋಜನೆಯನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನೀವು ನಂಬಿರೋದೆಲ್ಲ ರಿಯಲ್ ಅಲ್ಲ, ಸತ್ಯ ಅಲ್ಲ, ರಿಯಾಲಿಟಿನೇ ಇಲ್ಲ ಅಲ್ಲಿ. ಅದ್ರ ಬಗ್ಗೆ ಗಮನನ ಕೊಡಿ. ಜೊತೆಗೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಉಶ್ವಾಸ ನಿಶ್ವಾಸ ಅಂತ ಏನ್ ಕರೀತಾರೆ, ಸೊ ಪ್ರಾಣಾಯಾಮನ ಮಾಡಿ, ಬ್ರೀತಿಂಗ್ ಎಕ್ಸಸೈಸ್ನ ಮಾಡಿ, ಬಾಡಿನ ಬ್ಯಾಲೆನ್ಸಿಗೆ ತಗೊಂಬನ್ನಿ, ನಿಮ್ಮ ಥಾಟ್ಸ್ನ ಬ್ಯಾಲೆನ್ಸಿಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಯಾರೋ ಒಬ್ರು ನಿಮ್ಮನ್ನ ಬಿಟ್ಟು ಅಂತಿಮ ವಿದಾಯ ಹೇಳಿ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಇದ್ದಂಗೆನೆ ಈ ರಿಲೇಶನ್ಶಿಪ್ಪಿಗೂ ಕೂಡ ಎಕ್ಸ್ಪೈರಿ ಡೇಟ್ ಬಂದಾಯ್ತು. ಸೊ ಈಗ ಅವರು ನಿಮ್ಮಿಂದ ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ನಿಮ್ಗೆ ತುಂಬಾ ಕ್ಲೋಸ್ ಆಗಿ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಕಾರ್ಮಿಕ್ ಕ್ಲೆನ್ಸಿಂಗ್ ಇದೆ. ಸೊ ಎಲ್ಲ ಸಂಬಂಧ ಒಂದಲ್ಲ ಒಂದಿನ ಎಂಡ್ ಆಗ್ಲೇಬೇಕು. ಜೊತೆಗೆ ಇದೊಂದು ಕಾರ್ಮಿಕ್ ಕೂಡ ಇದೆ. ಜೊತೆಗೆ ನಿಮ್ಮ ಮಾಸ್ಟರ್ಸ್, ಏಂಜಲ್ಸ್, ಗಾರ್ಡಿಯನ್ ಏಂಜಲ್ಸ್, ಸ್ಪಿರಿಟ್ ಗೈಡ್ಸ್ ಎಲ್ಲರೂ ಕೂಡ ನಿಮ್ಮ ಕುಲದೈವ, ನಿಮ್ಮ ಆರಾಧ್ಯ ದೈವ, ನಿಮ್ಮ ಮನೆ ದೈವ, ನಿಮ್ಮ ಇಷ್ಟ ದೈವ ಅದು ಕೂಡ ಸಹಾಯ ಮಾಡ್ತಾ ಇದೆ. ಎಲ್ರಿಗೂ ಒಂದೇ. ಸೊ ನೀವು ಚೆನ್ನಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು ಅಂತ ನಿಮ್ಮ ಜೀವನನ ಕ್ಲೆನ್ಸ್ ಮಾಡಿದ್ದಾರೆ, ಕರ್ಮಗಳನ್ನ ಕಳೀತಾ ಇದ್ದಾರೆ. ನೀವು ಕೂಡ ಕರ್ಮಗಳನ್ನ ಕಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೀವೇನ್ ಮಾಡ್ಬೇಕು ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಉತ್ತರ, ನಾಳೆ ಅನ್ನೋದು ಸುಳ್ಳು. ಇವತ್ತಿನ ಈ ಕ್ಷಣ ನಿಮ್ಮದಾಗಿದೆ, ನಿಮ್ಮ ಕೈಯಲ್ಲಿದೆ. ಸಂಪೂರ್ಣವಾಗಿ ಬದುಕಿ, ನೀವಾಗಿ ಇರಿ, ಸಂತೋಷದಿಂದ ಇರಿ, ಖುಷಿಯಾಗಿ ಇರಿ, ನಗ್ನಗ್ತಾ ಇರಿ. ನಿಮ್ಗೇನ್ ಮಾಡ್ಬೇಕೋ, ನಾಳೆ ಮಾಡ್ತೀನಿ ಅನ್ಕೊಂಡಿದ್ದೆಲ್ಲ ಇವಾಗ ಮಾಡಿ ಮುಗಿಸಿ ಅನ್ನುವಂಥದ್ದು ಇದೆ. ಟುಮಾರೋ ಇಸ್ ಮಿತ್, ಇಟ್ಸ್ ಆಲ್ವೇಸ್ ಟುಡೇ ಅಂತ ಹೇಳ್ತಿದ್ದಾರೆ. ಲೈವ್ ಇನ್ ಪ್ರೆಸೆಂಟ್ ಅಂತ ಕೂಡ ಹೇಳ್ತಿದ್ದಾರೆ. ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇಲ್ಲಿ ನಿಮ್ಮ ಶೆಲ್ಫ್ ಲೈಫ್ ಮುಗೀತು ಅಥವಾ ಬೇರೆಯವರ ಶೆಲ್ಫ್ ಲೈಫ್ ಮುಗೀತು, ಇಟ್ಸ್ ಡಿಪೆಂಡ್ ಆನ್ ಯುವರ್ ಕರ್ಮ ಅಥವಾ ನಿಮ್ಮ ಒಂದು ಜೀವನದಲ್ಲಿ ಹೇಳಕ್ ಆಗ್ತಿಲ್ಲ. ಇಲ್ಲಿ ಎರಡು ಎನರ್ಜಿ ಇದೆ, ಒಂದು ನಿಮ್ಮದು, ಇನ್ನೊಂದು ಬೇರೆಯವ್ರದ್ದು.
ತಲೆಗೆಡ್ಸ್ಕೊಳ್ಬೇಡಿ. ಸೊ ಇವಾಗ ಈ ಕ್ಷಣ ಚೆನ್ನಾಗಿದ್ಯಾ ನೋಡಿ, ಸೆಲೆಬ್ರೇಷನ್ ಬರ್ತಿದೆ, ಸೆಲೆಬ್ರೇಷನ್ ಇದೆ. ಸೊ ಇವಾಗಿನ ನೋವನ್ನ ನೀವು ಧೈರ್ಯವಾಗಿ ಎದುರಿಸಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಹೆಚ್ಚಿನ ಒಂದು ಸೆಲೆಬ್ರೇಷನ್ ಬರುವುದರಲ್ಲಿ ಇದೆ, ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ. ಸೊ ನೀವು ಅನ್ಕೊಂಡಿದ್ಕಿಂತ ಹೆಚ್ಚಿನ ಅನುಕೂಲಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ. ಏನೋ ಒಂದು ಫಂಕ್ಷನ್ಸ್ ಮಾಡ್ತೀರಾ ಮನೇಲಿ ಅನ್ನುವಂಥದ್ದು ಕೂಡ ಇದೆ. ಮನೆಯಲ್ಲಿ ಎಲ್ಲ ಕಡೆ ದೀಪನ ಹಚ್ಚಿ, ಬಾಗ್ಲಲ್ಲಿ ಕೂಡ ದೀಪನ ಹಚ್ಚಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ನಿಮ್ಮ ಬಾಡಿ, ಮೈಂಡ್, ಸೋಲ್ ಏನಿದೆ ಇದು ಒಂದು ಅಲೈನ್ಮೆಂಟ್ ಅಲ್ಲಿ ಇಲ್ಲ, ಅಲೈನ್ಮೆಂಟ್ ಅಲ್ಲಿ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಪಂಚಭೂತಗಳು ದೇಹದಲ್ಲಿ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಮಸ್ಕ್ಯುಲಿನ್ ಎನರ್ಜಿ, ಫೆಮಿನೈನ್ ಎನರ್ಜಿನ ಕೂಡ ಚೆನ್ನಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಎಲ್ಲಾ ರೀತಿಯ ಸುಖ ಸೌಲಭ್ಯಗಳು ಇರೋ ಹಾಗೆ ನೋಡ್ಕೊಳ್ಳಿ, ಎಲ್ಲ ಸವಲತ್ತುಗಳು ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇಲ್ಲಿ ಪಂಚಭೂತಗಳ ಕ್ರಿಯೆ ಏನು ಹೇಳ್ತಾ ಇದೆ ಅದನ್ನ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗುತ್ತೆ. ಜೊತೆಗೆ ನಿಮ್ಮ ಮನೇಲೂ ಕೂಡ ಹಾರ್ಮೋನಿ ಇರೋ ಹಾಗೆ ನೋಡ್ಕೊಳ್ಳಿ. ಹಾರ್ಮೋನಿಯಂ ಅಲ್ಲ, ಹಾರ್ಮೋನ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿರುತ್ತಲ್ಲ ಅದನ್ನ ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. Vows and promises. Fulfill the vows and promises made by you and your family. ನೀವು ಮತ್ತೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಏನು ಒಂದು ಪ್ರಾಮಿಸ್ ಮಾಡಿದ್ರಿ ಯಾರಿಗೋ, ದೇವರಿಗೆ ಇರ್ಬೋದು, ಹರಕೆ ಇರ್ಬೋದು, ಮದುವೆ ವಿಚಾರ ಇರ್ಬೋದು, ಮಗು ವಿಚಾರ ಇರ್ಬೋದು, ವಸ್ತುಗಳನ್ನ ಕೊಡೋದಿರ್ಬೋದು, ಕಿರೀಟ ಮಾಡಿಸೋದಿರ್ಬೋದು, ಅಥವಾ ಏನ್ ಹರಕೆ ಮಾಡ್ಕೊಂಡಿದಿರೋ ಅಲಂಕಾರಕ್ಕೆ ಕೊಡೋದಿರಬಹುದು, ಏನ್ ಹರಕೆ ಮಾಡ್ಕೊಂಡಿದಿರೋ ಅದನ್ನ ತೀರ್ಸಿ ನೀವಿದ್ದಾಗೇನೆ ಅನ್ನುವಂಥದ್ದು ಇದೆ, ಅಥವಾ ಅವರಿದ್ದಾಗೇನೆ ಅದನ್ನ ಮಾಡಿಸ್ಬಿಡಿ ಅನ್ನುವಂಥದ್ದು ಇದೆ. ದ ಪವರ್ ಆಫ್ ಊದಿ, ವಿಭೂತಿಗೆ ಸಾಕಷ್ಟು ಶಕ್ತಿ ಇದೆ. ಸೊ ಹಾಗಾಗಿ ವಿಭೂತಿ ಧಾರಣೆನ ಮಾಡಿ ಹಣೆಯಲ್ಲಿ ತಿಲಕವಾಗಿ ಕೂಡ ಇಟ್ಕೊಳ್ಳಿ. ಜೊತೆಗೆ ಹೇಗಾದ್ರೂ ಇಟ್ಕೊಳ್ಳಿ, ತಿಲಕ ಆದ್ರೂ ಇಟ್ಕೊಳ್ಳಿ, ಅಡ್ಡಡ್ಡವಾಗಾದ್ರೂ ಇಟ್ಕೊಳ್ಳಿ. ಜೊತೆಗೆ ದಿನಾಗ್ಲೂ ಸ್ವಲ್ಪ ಸ್ವಲ್ಪ ತಿಂತ ಬನ್ನಿ. ನಿಮ್ಮ ಮನೆಯ ಸುತ್ತ ಒಂದು ರಕ್ಷೆನ ಹಾಕೊಳ್ಳಿ, ನಿಮ್ಮ ಬೆಡ್ಡಿನ ಸುತ್ತ ಆ ವಿಭೂತಿಲಿ ರಕ್ಷೆನ ಹಾಕೊಳ್ಳಿ, ಏನ್ ಬೇಕಾದ್ರೂ ಹಾಕೊಳ್ಳಿ. ಅದ್ರಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಆ ಜಾಗದಲ್ಲೆಲ್ಲ ನೀವು ಹಾಕ್ತಾ ಇರಿ ಅನ್ನುವಂಥದ್ದು ಇದೆ. ನಿಮ್ಮ ಎಮೋಷನಲ್ ಮತ್ತೆ ಫಿಸಿಕಲ್ ಪ್ರಾಬ್ಲಮ್ಮಿಗೆ ವಿಭೂತಿ ಖಂಡಿತವಾಗ್ಲೂ ಉತ್ತರವಾಗಿ ನಿಲ್ಲುತ್ತೆ, ಉತ್ತರ ಕೊಡುತ್ತೆ, ಮತ್ತೆ ರಕ್ಷೆ ಹಾಕುತ್ತೆ ಅನ್ನುವಂಥದ್ದು ಇದೆ. ಇನ್ ಬೀಯಿಂಗ್ ಓವರ್ ಅಟ್ಯಾಚ್ಡ್ ಟು ಯುವರ್ ವರ್ಲ್ಡ್ಲಿ ರೂಲ್ಸ್, ಡು ನಾಟ್ ನೆಗ್ಲೆಕ್ಟ್ ಯುವರ್ ಸೋಲ್ ಪರ್ಪಸ್. ಓಕೆ, ಸೊ ಇವತ್ತಿನ ಕಡೆ ಗಮನ ಕೊಡಿ, ಮತ್ತೆ ನಿಮ್ಮ ಸೋಲ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಸೋಲ್ ಪರ್ಪಸ್ ಅನ್ನ ಮರೆತ್ರೆ ನೀವೇ ಅದಕ್ಕೆ ಹೊಣೆ ಅನ್ನುವಂಥದ್ದು ಕೂಡ ಇದೆ. ನಂಬಿಕೆ ಇಡಿ, ಭರವಸೆ ಇಡಿ, ನಿಮ್ಗೆ ದುಡ್ಡು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ತಾಳ್ಮೆಯಿಂದ ಕಾಯ್ದಿದ್ದೀರಾ, ಅದೆಲ್ಲದಕ್ಕೂ ಉತ್ತರಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಗುರುಗಳ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನುವಂಥದ್ದು ಇದೆ. ನೋ ಮ್ಯಾಟರ್ ಯಾವ ಗುರುನ ಪೂಜೆ ಮಾಡ್ತೀರಾ ಅನ್ನುವಂಥದ್ದು, ಯಾವ ಧರ್ಮದಲ್ಲೇ ಇರ್ರಿ, ನಿಮ್ಮ ಧರ್ಮ ಗುರುಗಳ ಪೂಜೆ ಕೂಡ ನಿಮ್ಗೆ ಹೆಚ್ಚಿನ ಒಳಿತನ್ನ ತರುತ್ತೆ ಅನ್ನುವಂಥದ್ದು ಕೂಡ ಇದೆ. ಏನೇ ಮಾಡಿದ್ರು ನಿಮ್ಮ ಗುರುಗಳು ನಿಮ್ಗೆ ಇಷ್ಟೆಲ್ಲ ಸಹಾಯ ಮಾಡ್ತಿದ್ರು, ಅವ್ರು ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ತುಟಿಯ ಮೇಲೆ ಒಂದು ಮುಗುಳ್ನಗೆನ ಅವರು ನಿರೀಕ್ಷೆ ಮಾಡ್ತಿದ್ದಾರೆ. ಏನೇ ಬಂದ್ರು ಕೂಡ ನಗ್ನಗ್ತಾ ಫೇಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ತುಂಬಾ ಒಳ್ಳೆಯವರಾಗಕ್ ಹೋಗಿ ಒಂದಷ್ಟು ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಂಡಿದ್ದೀರಾ. ಸೊ ಅದಕ್ಕೆ ಯಾರು ಹೊಣೆ ಅಲ್ಲ, ನೀವೇ ಹೊಣೆ. ಸೊ ಇರ್ಲಿ, ಅದೇನೇ ಆದ್ರೂ ಕೂಡ ನೀವು ಸ್ವಲ್ಪ ನಿಮ್ಮ ಒಂದು ಗಮನ ನಿಮ್ಮ ಮೇಲೆ ಇರ್ಲಿ, ತುಂಬಾ ಒಳ್ಳೆಯವರಾಗಕ್ ಹೋಗ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಫೈನಾನ್ಷಿಯಲ್ ವಿಚಾರದಲ್ಲೂ ಕೂಡ ನಿಮ್ಗೆ ಹೆಚ್ಚಿನ ಬೆನಿಫಿಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಜೀವನದಲ್ಲಿ ಮೇಲು ಕೀಳು ಅಥವಾ ಸೋಲು ಗೆಲುವು ಎಲ್ಲವೂ ಕೂಡ ಇದ್ದಿದ್ದೆ. ಯಾರೋ ನಿಮ್ಮನ್ನ ಕೀಳಾಗಿ ನೋಡ್ತಿದ್ದಾರೆ ಅಥವಾ ಯಾರೋ ನಿಮ್ಮನ್ನ ಚೆನ್ನಾಗಿ ನೋಡ್ತಿದ್ದಾರೆ ಅಂತ ಬೇಜಾರು ಮಾಡ್ಕೊಬೇಡಿ. ಗುರುವಿನ ದೃಷ್ಟಿಕೋನದಲ್ಲಿ ಎಲ್ಲರೂ ಕೂಡ ಒಂದೇ ಇದ್ದಾರೆ. ಸೊ 3 ಮ್ಯಾಜಿಕ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಗುರುಗಳು. ಹ್ಯಾವ್ ಗುಡ್ ಥಾಟ್ಸ್, ಗುಡ್ ವರ್ಡ್ಸ್ ಅಂಡ್ ಗುಡ್ ಡೀಡ್ಸ್ ಆಸ್ ದಿಸ್ ವಿಲ್ ಕಮ್ ಬ್ಯಾಕ್ ಯು ಸೂನರ್ ಆರ್ ಲೇಟರ್ ಇನ್ ಲೈಫ್. ಓಕೆ, ಸೊ ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಮಾತುಗಳು ಯಾವಾಗ್ಲೂ ಪ್ರಭಾವ ಬೀರ್ತವೆ, ಅದು ಕೆಲಸ ಮಾಡುತ್ತೆ. ಹಾಗಾಗಿ ಒಳ್ಳೆಯ ಆಲೋಚನೆಗಳನ್ನೇ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಈಗ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಮ ಗುರುಗಳು ನಿಮ್ಗೇನು ಸಂದೇಶನ ಕೊಡ್ತಾರೆ ನೋಡೋಣ.
ಮೊದಲನೇದು, ಎರಡನೇದು, ಮೂರನೇದು. ಬಾಟಮ್ ಆಫ್ ದಿ ಡೆಕ್ ಸರೆಂಡರ್ ಅಂತ ಇದೆ, ಧೂನಿ ಅಂತಾನೂ ಇದೆ. ಅಗತ್ಯ ಇರೋರು ಹೋಮ ಮಾಡಿಸ್ಕೊಳ್ಳಿ. ಜೊತೆಗೆ ಬರ್ನ್ ಆಲ್ ಯುವರ್ ವರೀಸ್, ಫಿಯರ್, ಆಂಗರ್, ಹರ್ಟ್ಸ್, ಜಲಸಿ ಅಂಡ್ ಡಿಸೀಸ್ ಇನ್ ಮೈ ಧೂನಿ. ಅಹಂಕಾರ, ಕೋಪ, ಭಯ, ಕಾಯಿಲೆಗಳು ಎಲ್ಲವನ್ನು ಕೂಡ ನನ್ನ ನಾಮ ಜಪದ ಬೆಂಕಿಯಲ್ಲಿ ಸುಟ್ಟಾಕ್ಬಿಡಿ ಅಂತಾನೂ ಇದೆ. ಅಗತ್ಯ ಇರೋರು ಹೋಮ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಯಾರ್ದೋ ಒಂದು ನ್ಯೂಸ್ ಕೇಳ್ತೀರಾ, ಡೆತ್ ನ್ಯೂಸ್ ಅಂತ ಇದೆ. ಟು ಬಿ ಸ್ಟ್ರಾಂಗ್ಲಿ. ಜೊತೆಗೆ ಅಗತ್ಯ ಇರೋರಿಗೆ ಸೇವೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸರೆಂಡರ್ ಮಾಡಿ ಅನ್ನುವಂಥದ್ದು ಇದೆ. ಸೊ ಯೂನಿವರ್ಸಿಗೆ ಸರೆಂಡರ್ ಮಾಡಿ, ಅಥವಾ ಗ್ರೇಸ್ಫುಲ್ ಸರೆಂಡರ್ ಟು ಯುವರ್ ಮಾಸ್ಟರ್ ಅಂಡ್ ಏಂಜಲ್ಸ್ ಅಂಡ್ ಲೆಟ್ ದೆಮ್ ಡೀಲ್ ವಿತ್ ದ ಕರೆಂಟ್ ಸಿಚುವೇಶನ್. ಕರೆಂಟ್ ಸಿಚುವೇಶನ್ನ ಅವರು ಹ್ಯಾಂಡಲ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಹೊರಗೆ ಬನ್ನಿ. ಡಿಟ್ಯಾಚ್ಮೆಂಟ್ ಅಂತ ಹೇಳ್ತಾ ಇದೆ. ಬಿ ಡಿಟ್ಯಾಚ್ಡ್ ಫ್ರಮ್ ಪೀಪಲ್ ಅಂಡ್ ಸಿಚುವೇಶನ್. ಡಿಟ್ಯಾಚ್ಮೆಂಟ್ ಡಸ್ ನಾಟ್ ಮೀನ್ ಯು ಟು ರನ್ ಅವೇ ಫ್ರಮ್ ದ ಪೀಪಲ್ ಅಂಡ್ ಸಿಚುವೇಶನ್. ಲೆಟ್ ದಿಸ್ ನೋ ಲಾಂಗರ್ ಕಂಟ್ರೋಲ್ ಯು. ಸೊ ಬೇರೆ ಯಾರೋ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ. ಅದು ವ್ಯಕ್ತಿಗಳಾಗಿರ್ಲಿ, ವ್ಯಕ್ತಿತ್ವಗಳಾಗಿರ್ಲಿ, ಪರಿಸ್ಥಿತಿಯಾಗಿರ್ಲಿ, ಮನಸ್ಥಿತಿಯಾಗಿರ್ಲಿ, ಅಥವಾ ಪ್ರಾಕ್ಟಿಕಲ್ ವಸ್ತುಸ್ಥಿತಿ ಆದ್ರೂ ಆಗಿರ್ಲಿ. ಸೊ ದೂರ ಉಳಿರಿ ಇಂಥವ್ರಿಂದ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ಏನು ನಿಮ್ಮ ಜೀವನದಲ್ಲಿ ಕರ್ಮ ಕ್ಲಿಯರೆನ್ಸ್ ಸೇಲ್ ತರ ನಡೀತಾ ಇದೆ. ತಲೆ ಕೆಡ್ಸ್ಕೊಳ್ಬೇಡಿ, ಇದು ನಿಮ್ಗೆ ಶಿಕ್ಷೆ ಅಲ್ಲ, ನಿಮ್ಮ ಕರ್ಮಗಳು ಬೇಗ ಕಳೆದು ಹೋಗ್ತಾ ಇದ್ದಾವೆ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಜೀವನ ಒಂದು ಪಾಠಶಾಲೆ ಇದ್ದಂಗೆ. ಸೊ ಹಾಗಾಗಿ ಇನ್ನ ಹೆಚ್ಚು ಕಲಿತಾ ಇರಿ, ಮತ್ತೆ ಗರ್ಜಿಸ್ತಾನೆ ಇರಿ ಅನ್ನುವಂಥದ್ದು ಕೂಡ ಇದೆ. ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಇನ್ನೊಬ್ರು ಜೀವನಕ್ಕೆ ನೀವು ಬೆಳಕಾಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಗೆ ದಾರಿದೀಪ ಗುರುಗಳು ಇರ್ತಾರೆ, ನೀವು ಬೇರೆಯವರಿಗೆ ದಾರಿದೀಪವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಟೇಕ್ ಕೇರ್.